ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ನಮ್ಮ ಇಂಡಿಯನ್ ಆರ್ಮಿಗೆ ಜಗತ್ತಿನಲ್ಲಿನ ಎಲ್ಲಕ್ಕಿಂತ ಅಪಾಯಕಾರಿ ಡ್ರೋನ್ ಸಿಗೋದಕ್ಕೆ ಈಗ ಕೇವಲ 1 ತಿಂಗಳ ಸಮಯ ಮಾತ್ರನೇ ಉಳಿದಿದೆ. ಹಾಗೂ ಆ ಡ್ರೋನ್ನ ಹೆಸರು ಹರ್ಮಸ್ 900 ಸ್ಟಾರ್ ಲೈನರ್ ಡ್ರೋನ್ ಆಗಿದೆ. ಭಾರತದಲ್ಲಿ ತಯಾರಾದ ಈ ಅಪಾಯಕಾರಿ ಡ್ರೋನ್ ಫೈನಲಿ ಜೂನ್ 18ರಂದು ಭಾರತೀಯ ಸೇನೆಗೆ ಸೇರಲು ಸಿದ್ಧವಾಗಲಿದೆ. ಹಾಗೂ ಇದನ್ನು ಪಾಕಿಸ್ತಾನದ ಬಾರ್ಡರ್ ಹತ್ತಿರ ಡಿಪ್ಲಾಯ್ ಮಾಡಲಾಗುವುದು. ಸೊ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ವಿಶೇಷತೆ ಏನಿದೆ ಅನ್ನೋದನ್ನು ಹೇಳಲಿದ್ದೇನೆ. ಹಾಗೂ ಇದರೊಂದಿಗೇನೆ ಭಾರತ ಎಂಥ ಒಂದು ಸೀಕ್ರೆಟ್ ಡ್ರೋನ್ನ ತಯಾರಿ ನಡೆಸುತ್ತಿದೆ ಅನ್ನೋದರ ಬಗ್ಗೆನೂ ಕೂಡ ಹೇಳಲಿದ್ದೇನೆ. ಯಾಕಂದರೆ ಇದರ 5,000 ಯೂನಿಟ್ಗಳನ್ನು ಖರೀದಿಸುವ ಒಂದು ದೊಡ್ಡ ಟೆಂಡರನ್ನು ಶೀಘ್ರದಲ್ಲೇ ನಾವು ಫ್ಲೋಟ್ ಮಾಡಲಿದ್ದೇವೆ. ಸೊ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಈ ವಿಡಿಯೋ ಆಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ಫೈನಲಿ ಅದಾನಿ ಡಿಫೆನ್ಸ್ ಸಿಸ್ಟಮ್ ಈ ರೀತಿಯ ಹರ್ಮಸ್ 900 ಡ್ರೋನನ್ನು ಡಿಸೈನ್ ಮಾಡಿದೆ. ಇಸ್ರೇಲ್ನ ಟೆಕ್ನಾಲಜಿಯನ್ನು ಬಳಸಿ ಭಾರತದಲ್ಲಿ ಇದನ್ನು ತಯಾರಿಸಲಾಗಿದ್ದು, ಇದಕ್ಕೆ ದೃಷ್ಟಿ 10 ಡ್ರೋನ್ ಅನ್ನೋ ಹೆಸರನ್ನ ಇಡಲಾಗಿದೆ. ಇದರ ಪ್ರಮುಖ ವಿಶೇಷತೆ ಅಂದರೆ ಇದು ಆಕಾಶದಲ್ಲಿ 30 ರಿಂದ 40 ಗಂಟೆಗಳ ಕಾಲ ಆರಾಮಾಗಿ ಹಾರಬಲ್ಲದು. ಸ್ಯಾಟಲೈಟ್ ಕಮ್ಯುನಿಕೇಶನ್ ಮಾಡಲಾಗುವುದು. ಇದರಲ್ಲಿ ಅಡ್ವಾನ್ಸ್ ವೆದರ್ ಕ್ಯಾಪಬಿಲಿಟಿ ಇದೆ. ಹೈಲಿ ಆಟೋನಾಮಸ್ ಹಾಗೂ ಮಾಡ್ಯುಲರ್ ಡಿಸೈನ್ ಇದೆ. ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲಿ ಇದನ್ನು ನಿರ್ಮಿಸುವ ಪ್ರಯತ್ನ ಮಾಡಲಾಗಿದೆ. ವಿತ್ ಹೈಯೆಸ್ಟ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಲ್ಲಿ ಒಂದಕ್ಕಿಂತ ಒಂದು ಒಳ್ಳೆಯ ಸೆನ್ಸರ್ ಅನ್ನು ಇದರಲ್ಲಿ ಅಳವಡಿಸಲಾಗಿದೆ. ಅಂದರೆ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಸೆನ್ಸರ್, ಸಿಂಥೆಟಿಕ್ ಅಪರ್ಚರ್ ರೇಡರ್, ಇದನ್ನು SAR ಅಂತಾನು ಹೇಳಲಾಗ್ತದೆ. ನಂತರ GMTI, ದಟ್ ಮೀನ್ಸ್ ಗ್ರೌಂಡ್ ಮೂವಿಂಗ್ ಟಾರ್ಗೆಟ್ ಇಂಡಿಕೇಶನ್ ಕಮ್ಯುನಿಕೇಶನ್ಸ್ ಅಂಡ್ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಸೆನ್ಸರ್, ಇದನ್ನು ನಾವು ಕಾನ್ಮಿಂಟ್ ಅಂತಾನು ಕರೆಯುತ್ತೇವೆ. ಆಮೇಲೆ EW ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ನಂತರ ಹೈಪರ್ ಸ್ಪೆಕ್ಟ್ರಮ್ ಸೆನ್ಸರ್ ಹಾಗೂ ಲಾರ್ಜ್ ಏರಿಯಾ ಸ್ಕ್ಯಾನಿಂಗ್ ಸಿಸ್ಟಮ್, ಈ ಎಲ್ಲವನ್ನ ಕೇವಲ ಈ ಒಂದೇ ಡ್ರೋನಲ್ಲಿ ಅಳವಡಿಸಲಾಗಿದೆ. ಹಾಗೆಯೇ ಮತ್ತೊಂದೆಡೆ ಭಾರತವು ಇಂತಹದೇ ಇನ್ನೊಂದು ಡ್ರೋನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅದನ್ನು ನಾವು ಕೇವಲ 2 ರಿಂದ 3 ವರ್ಷಗಳಲ್ಲಿ 5,000 ಯೂನಿಟ್ಗಳನ್ನು ಸಂಗ್ರಹಿಸಲಿದ್ದೇವೆ. ಹಾಗೂ ಇದರ ಹೆಸರು ಕಾಮಿಕಾಜಿ ಡ್ರೋನ್. ಇದನ್ನು ಭಾರತದ ಒಂದು ಕಂಪನಿ ಮತ್ತು DRDO ಕೂಡಿಕೊಂಡು ಸಿದ್ಧಪಡಿಸಿದೆ. 15 ರಿಂದ 120 kg ತೂಕದ ವೇರಿಯಂಟ್ ಇರುವಂತಹದ್ದು. 2 ರಿಂದ 40 kg ವರೆಗಿನ ಪೇಲೋಡ್ ಅಂದರೆ ಬಾಂಬರ್ ಮಿಸೈಲ್ಸ್ ಅನ್ನ ಎಲ್ಲವನ್ನ ಇದು ಕ್ಯಾರಿ ಮಾಡಬಹುದು. ಇದರ ಎಲ್ಲಕ್ಕಿಂತ ವಿಶೇಷತೆ ಅಂದರೆ ಇದು ತುಂಬ ಅಗ್ಗವಾಗಿರೋದು. ಹಾಗೂ ಈ ಕಾರಣದಿಂದಲೇ ನಾವು ಅದರ 5,000 ಯೂನಿಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿದ್ದೇವೆ. 150 ರಿಂದ 300 ಕಿಲೋಮೀಟರ್ನ ಇದರ ಎಕ್ಸ್ಟೆಂಟ್ ರೇಂಜ್ನೂ ಇದೆ. ಸೊ ಫೀಚರ್ ಹಾಗೂ ಟೆಕ್ನಾಲಜಿಯ ವಿಷಯದಲ್ಲಿ ಇದರಲ್ಲಿ ಯಾವುದೇ ಕೊರತೆ ಇಲ್ಲ. ಇದಲ್ಲದೆ ಇದು 12 ಗಂಟೆಗಳ ಕಾಲ ಆಕಾಶದಲ್ಲೇ ಹಾರಬಲ್ಲದು. ರೆಡಾರ್ನಿಂದ ಪತ್ತೆ ಹಚ್ಚುವ ಸಾಧ್ಯತೆಯೂ ಬಹಳ ಕಡಿಮೆ ಇದೆ. ಯಾಕಂದರೆ ಇದರ ಸೈಜ್ ಬಹಳ ಚಿಕ್ಕದಾಗಿದೆ. ಈ ರೀತಿಯ ಅತ್ಯಾಧುನಿಕ ಡ್ರೋನ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತವು ಈಗ ಪಯನರಾಗಿದೆ ಮತ್ತು ನಾವು ಸಂಪೂರ್ಣವಾಗಿ ಈಗ ಸಿದ್ಧರಾಗಿದ್ದೇವೆ. ಹಾಗೂ ಅತಿ ಶೀಘ್ರದಲ್ಲಿ ಅದರ ಮಾಸ್ ಪ್ರೊಡಕ್ಷನ್ ಪ್ರಾರಂಭವಾಗಲಿದೆ. ಸೊ ಗೆಳೆಯರೇ, ಇದಕ್ಕಾಗಿ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ನಮಸ್ಕಾರ.